ಸಾಕು, ಭಾಷಣ ಕಟ್ ಆಗ್ತದೆ. ನೀವು ಮತ್ತೆ ಇಂಟರಪ್ಷನ್ ಬೇಡ, ಇದು ದಯವಿಟ್ಟು ಪ್ಲೀಸ್. ಲೈಸೆನ್ಸ್ ಹೆಚ್ಚು ಮಾಡಲಿಕ್ಕಾಗಿ ಒಂದು ಮೌನ ಪ್ರತಿಭಟನೆಗೆ ಬಂದಿದ್ದೀವಿ. ಜೊತೆಗೆ ನಮ್ಮ 25 ವರ್ಷ ಕಾಲ ಇಲ್ಲೇನ ಅಸೋಸಿಯೇಷನ್ ಆಗಿತ್ತು, ಆ ಲಿಕ್ಕರ್ ಅಸೋಸಿಯೇಷನ್ ಅವರು ಒಂದು ಸಹಾಯ ಮತ್ತು ನಾವೆಲ್ಲ ಪ್ರಯತ್ನ ಮಾಡಿ ಅವ್ರು ಮಾಡಿದ್ದಕ್ಕೆ 50% ಕಡಿಮೆ ಮಾಡಲಿಕ್ಕೆ ನಾವು ಧನ್ಯವಾದ ಹೇಳ್ತೀವಿ. ಅದ್ರ ಜೊತೆಗೆ ಸರ್ಕಾರ ವಿಚಾರ ಮಾಡಿ, ಮೊದಲು ಏನ್ ನಮ್ದು 20% ಇತ್ತು ಅದನ್ನ 10% ಮಾಡಿದ್ರು, ಅದನ್ನ 15% ಹೆಚ್ಚಿಗೆ ಮಾಡ್ಕೊಳ್ಳುವಂತ ವಿಚಾರ. ಚಿಕ್ಕೋಡಿ ಪ್ರಭಾವಿ ಜಿಲ್ಲೆ, ಶಿಕ್ಷಣ ಜಿಲ್ಲೆ ಮತ್ತು ಮುಂದೆ ಆಗುವಂತ ಜಿಲ್ಲೆಯಿಂದ ನಾವು ಎಲ್ಲ ಲೈಸೆನ್ಸ್ ಕಲಿಸಲಿಕ್ಕೆ ಈ ಹೋರಾಟಕ್ಕೆ ಬಂದಿದ್ದೀವಿ. ಅದಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ನಾವು ಯಾವಾಗಲೂ ಈ ಸಂಘದ ಜೊತೆಗೆ ನಾವು ಯಾವಾಗಲೂ ಈ ಲಿಕ್ಕರ್ ಅಸೋಸಿಯೇಷನ್ ಜೊತೆಗೆ ನಾವು ಯಾವಾಗಲೂ ಇರ್ತೀವಿ, ಸರ್ಕಾರ ಜೊತೆಗೂ ಇರ್ತೀವಿ. ನಮಗೆ 15% ಅಲ್ಲ, ಈ 10% ಏನ್ ಕೊಡ್ತಾ ಇದಾರಲ್ಲ ಅದನ್ನ 15% ಕೊಟ್ಟರೆ ಬಹಳ ಒಳ್ಳೇದಾಗ್ತಾರೆ. ಲೈಸೆನ್ಸ್ ಉಳಿತಾರೆ. 10% ಇತ್ತು ಮುಂಚೆ. ಹೌದು, ಇಲ್ಲ ಸರ್ಕಾರಕ್ಕೆ ಅವ್ರ ಬೇಡಿಕೆಗಳು, ಅವ್ರು ಕೊಡುವಂತ ಗ್ಯಾರಂಟಿಗಳು ಸರ್ಕಾರಕ್ಕೆ ದುಡ್ಡು ಹೋಗ್ಬೇಕು, ನಮಗೂ ಲಾಭ ಬೇಕಾಗುತ್ತೆ. ಯಾಕಂದ್ರೆ ಈಗ ಏನಾಗಿದೆ ಅಂದ್ರೆ ಲಾಭಾಂಶ ಕಡಿಮೆ ಆಗ್ತದೆ, ಸೇಲ್ ಕಡಿಮೆ ಆಗ್ತದೆ, ಲೈಸೆನ್ಸ್ ಬಹಳ ಆಗ್ತದೆ, ಎಕ್ಸ್ಪೆಂಡಿಚರ್, ಲೈಟ್ ಬಿಲ್ ಹೆಚ್ಚಾಗಿದೆ, ಲೇಬರ್ ಪಗಾರ ಹೆಚ್ಚಾಗಿದೆ, ಅದ್ರ ಜೊತೆ ಮನೆಗಳ ಬಾಡಿಗೆ ಹೆಚ್ಚಾಗಿದೆ, ಟ್ರಾನ್ಸ್ಪೋರ್ಟ್ ಚಾರ್ಜ್ ಹೆಚ್ಚಾಗಿದೆ, ಸೇಲ್ ಕಡಿಮೆ ಆಗಿದೆ. ಇದಕ್ಕೆ ಅಂಗಡಿಗಳು ಸಹಿತ 3-4 ಸಾವಿರ ಜಾಸ್ತಿ ಆಗಿದೆ ಇಡೀ ರಾಜ್ಯದಲ್ಲಿ. ಮಹಾರಾಷ್ಟ್ರ ಬಾರ್ಡರ್ ಇರೋದ್ರಿಂದ ಅಲ್ಲಿ ಮಹಾರಾಷ್ಟ್ರದಿಂದ ಇಲ್ಲಿವರೆಗೆ ಲಿಕ್ಕರ್ ಬರ್ತಾ ಇದೆ. ಸಾವಿರಾರು ಜನ ನೀವೆಲ್ಲ ಮುಖಂಡರು ಎಲ್ಲ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಯಾರು ಸಚಿವರು ಬಂದು ಒಂದು ರೆಸ್ಪಾನ್ಸ್ ಇಲ್ಲ, ಅದನ್ನ ಮಾಡಬೇಕಾಗಿತ್ತು. ಅದನ್ನ ಮುಖಂಡರು ಎಲ್ಲ ಮಾತಾಡಿದ್ದಾರೆ, ಅವ್ರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗಾಗಲೇ ಜಾಯಿಂಟ್ ಕಮಿಷನರ್ ಅವರು ರಾಜನ್ ಅವರು ಬಂದಿದ್ರು, ಅವರು ಸಹಿತ ಇದನ್ನೆಲ್ಲ ನಾವು ಸರಿ ಮಾಡ್ಕೊಳ್ಳೋ ಅಂತ ಮಕ್ಕಳು ಸಹಿತ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ 15% ನೀವೇ ಕೇಳ್ತೀರಾ? ಅಲ್ಲ, ನಾವು ಆಗ್ಬೇಕಂತ ಕೇಳ್ತಾ ಇದ್ದೀವಿ, 20% ಕೇಳ್ತಾ ಇದ್ದೀವಿ. ಆಗಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಏನು ಹೋರಾಟ ಮಾಡ್ತೀವಿ. ಒಮ್ಮೆ ನಾವೆಲ್ಲ ಲೈಸೆನ್ಸ್ಗಳು ಕೂಡಿ ನಾವು ಕರ್ನಾಟಕ ಸಿಎಂ ಅವರಿಗೆ ಮತ್ತು ನಮ್ಮ ಅಬಕಾರಿ ಮಂತ್ರಿಗಳಿಗೆ ಮತ್ತು ಆರ್ಥಿಕ ಮಂತ್ರಿಗಳಿಗೆ ಭೇಟಿಯಾಗಿ ನಾವು ಹೆಚ್ಚಿನ ಲಾಭಾಂಶವನ್ನು ಕೊಡ್ಲಿಕ್ಕೆ ಅವ್ರ ಕಡೆ ನಾವು ಕೇಳ್ತೀವಿ. ಅದು ಹೊರೆ ಆಗ್ತದೆ, ಅದು ಸರ್ಕಾರದ ನೀತಿಗೆ ನಾವೆಲ್ಲರೂ ತಿಳಿಬಾಗಬೇಕಾಗ್ತದೆ. ಅದು ಅರ್ಧ ಮಾಡ್ತೀವಿ ಅಂತಿದ್ದಾರೆ. ಅದಕ್ಕೂ ಸಹಿತ ನಮ್ಮ ಎಲ್ಲ ಲೈಸೆನ್ಸ್ಗಳು ಫೆಡರೇಷನ್ದವರು ಎಲ್ಲ ಸರ್ಕಾರ ಕೊಟ್ಟಿದ್ದಾರೆ. ನಾವು ಒಬ್ಬರು ಅಥವಾ ಒಂದು ತಾಲೂಕಿನವ್ರು ಕೊಟ್ಟ ಆಗಲ್ಲ. ಅದಕ್ಕೆ ನಾವೆಲ್ಲರೂ ಸಹಿತ ಸಹಕಾರ ಕೊಡ್ತೀವಿ. ನಾವೇನು ಈಗ 10% ಮಾಡಿದ್ರಲ್ಲ, 5% ಸರ್ಕಾರಕ್ಕೆ ಇದಕ್ಕೆ ಮಾಡಿದ್ದಕ್ಕೆ ನಾವು ಧನ್ಯವಾದ ಸಹಿತ ಹೇಳ್ತೇವೆ. ನಾವು ಮಾತನ್ನು ಹೇಳಿದೀವಿ ಅವರಿಗೆ, ಸ್ವಾಮಿ ನೀವು ಡ್ಯೂಟಿಯನ್ನ ಈ ಪಾರ್ಟಿ ಜಾಸ್ತಿ ಮಾಡ್ತಾ ಹೋದ್ರೆ ಸಾಮಾನ್ಯ ಜನಗಳಿಗೆ ನಿಮ್ಮ ಮದ್ಯವನ್ನೇ ಕುಡಿದು ಅವರಿಗೆ ಅಮಲಾಗಬೇಕಂತ ಏನಿಲ್ಲ. ಕಡಿಮೆ ದರದಲ್ಲಿ ಅವರು ಅಮಲಾಗುವಂತ, ಎಂಜಾಯ್ ಮಾಡುವಂತ ಸ್ವತ್ತುಗಳು ಬಹಳಷ್ಟು ಸಿಗ್ತವೆ. ಬಿಸ್ಕಿ ಕುಡದೆ ಅಮಲಾಗಬೇಕಾ, ಬ್ರಾಂಡಿ ಕುಡದೆ ಅಮಲಾಗಬೇಕಾ, ಗಾಂಜಾಗಳು ಮಾರ್ಕೆಟ್ನಲ್ಲಿ ಬೇಕಾದಕ್ಕೆ ಸಿಗ್ತವೆ. ಅದನ್ನು ತಗೊಂಡ್ರು ಕೂಡ ಅವರಿಗೆ ಅಮಲಾಗ್ತದೆ ಅಂತ ಹೇಳಿದಾಗ ಅವರು ನಗಾಡಿದ್ರು. ಇನ್ನೂ ಒಂದು ಮೀಟಿಂಗ್ ಆಯ್ತು ಅವ್ರ ಜೊತೆ. ನಮ್ಮ ಚರ್ಚೆಯ ನಂತರ ಇತ್ತೀಚೆಗೆ ಕರೆದಿದ್ರು. ಚರ್ಚೆಯ ನಂತರ ಹೇಳಿದಾಗ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ, ಆಪ್ಷನ್ನ ಅವಶ್ಯಕತೆ ಇಲ್ಲ. ಡ್ಯೂಟಿಗಳನ್ನು ನೀವು ಕಡಿಮೆ ಮಾಡಿ, ಎನ್ಫೋರ್ಸ್ಮೆಂಟ್ ಟೈಟ್ ಮಾಡಿ, ನಿರೀಕ್ಷಿತ ರೆವಿನ್ಯೂ ಬಂದೇ ಬರ್ತದೆ. ಇದು 25 ವರ್ಷಗಳಿಂದ ಇಂತಹ ಸಲಹೆಗಳನ್ನು ನಾವು ಕೊಡ್ತಾ ಬರ್ತಾ ಇದ್ದೀವಿ. ಇದು ಖಂಡಿತ ಬರ್ತದೆ ಎನ್ನುವ ವಿಚಾರವನ್ನ ಸ್ಪಷ್ಟವಾಗಿ ಹೇಳಿದ್ದೀವಿ. ನಾನು ಅಥವಾ ಅಧ್ಯಕ್ಷರು ಅಥವಾ ಕೋಶಾಧಿಕಾರಿ ನಾವ್ಯಾರು ಹೇಳಿದ ತಕ್ಷಣ ಅದು ನಿಲ್ಲಲ್ಲ. ನೀವುಗಳು ನಮ್ಮ ಜೊತೆ ಸದೃಢವಾಗಿ ನಿಂತರೆ ಮಾತ್ರ ಸರ್ಕಾರದಿಂದ ಮುಂದಕ್ಕೆ ಆಗುವ ಅನಾಹುತಗಳನ್ನು ತಡೆಯಲಿಕ್ಕೆ ನಮಗೆ ಸಾಧ್ಯ ಇದೆ. ಇದನ್ನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಅಧಿಕಾರಿಗಳ ಕಥೆ ಹೇಗಾಗಿದೆ ಅಂತ ಹೇಳಿದ್ರೆ, ಬೆಳಿಗ್ಗೆ ಅವರೊಬ್ಬ